ಎಲ್ರಿಗೂ ನಮಸ್ಕಾರ. ಓಂ ಶ್ರೀ ಸದ್ಗುರು ಪಾದುಕಾಭ್ಯಾಂ ನಮಃ. ಸೌಂದರ್ಯ ಲಹರಿಯ 92ನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ. ಗತಾಸ್ತೆ ಮಂಚತ್ವಂ ದ್ರುಹಿಣ ಹರಿರುದ್ರೇಶ್ವರ ಭೃತಃ ಶಿವಸ್ವಚ್ಛಛಾಯಾ ಘಟಿತ ಕಪಟ ಪ್ರಚ್ಛದಪಟಃ ತ್ವದೀಯಾನಾಂ ಭಾಸಾಂ ಪ್ರತಿಫಲನರಾಗಾರುಣತಯಾ ಶರೀರೀ ಶೃಂಗಾರೋ ರಸ ಇವ ದೃಶಾಂ ದೋಗ್ಧಿ ಕುತುಕಂ ಗತಾಸ್ತೆ ಮಂಚತ್ವಂ ದ್ರುಹಿಣ ಹರಿರುದ್ರೇಶ್ವರ ಭೃತಃ ಶಿವಸ್ವಚ್ಛಛಾಯಾ ಘಟಿತ ಕಪಟ ಪ್ರಚ್ಛದಪಟಃ ತ್ವದೀಯಾನಾಂ ಭಾಸಾಂ ಪ್ರತಿಫಲನರಾಗಾರುಣತಯಾ ಶರೀರೀ ಶೃಂಗಾರೋ ರಸ ಇವ ದೃಶಾಂ ದೋಗ್ಧಿ ಕುತುಕಂ ಗತಾಸ್ತೆ ಮಂಚತ್ವಂ ದ್ರುಹಿಣ ಹರಿರುದ್ರೇಶ್ವರ ಭೃತಃ ಶಿವಸ್ವಚ್ಛಛಾಯಾ ಘಟಿತ ಕಪಟ ಪ್ರಚ್ಛದಪಟಃ ತ್ವದೀಯಾನಾಂ ಭಾಸಾಂ ಪ್ರತಿಫಲನರಾಗಾರುಣತಯಾ ಶರೀರೀ ಶೃಂಗಾರೋ ರಸ ಇವ ದೃಶಾಂ ದೋಗ್ಧಿ ಕುತುಕಂ. ಈ ಶ್ಲೋಕ ಏನಿದೆ ಅದು ದೇವಿಯ ಸೌಂದರ್ಯ ವೈಭವದ ವರ್ಣನೆಯನ್ನು ಮಾಡ್ತಕ್ಕಂಥದ್ದು. ಸ್ತೋತ್ರ ಲಕ್ಷಣ ಬಂದು ಸಿದ್ಧಾಂತ. ಓ ಭಗವತಿ, ದ್ರುಹಿಣ ಹರಿರುದ್ರೇಶ್ವರ ಭೃತಃ, ಬ್ರಹ್ಮ ವಿಷ್ಣು ರುದ್ರ ಈಶ್ವರ ಈ 4 ಮಂದಿ ಅಧಿಕಾರ ಸ್ಥಾನದ ಪುರುಷರು ತೇ ನಿನ್ನ ಮಂಚದ ಸ್ವರೂಪವನ್ನು, ಮಂಚದ 4 ಕಾಲುಗಳ ಸ್ವರೂಪವನ್ನು ಗತಾಹ ಹೊಂದಿದ್ದಾರೆ. ಶಿವನು ಅಂದರೆ ಸದಾಶಿವ ತತ್ವವು, ಸ್ವಚ್ಛಛಾಯಾ ಘಟಿತ ಕಪಟ ಪ್ರಚ್ಛದಪಟಃ ಶುಭ್ರವಾದ ಕಾಂತಿಯೇ ಹೊದಿಕೆಯ ರೂಪವಾಗಿರುವವನಾಗಿ, ತ್ವದೀಯಾನಾಂ ಭಾಸಾಂ ನಿನ್ನ ಕೆಂಪು ಕಾಂತಿಗಳ ಪ್ರತಿಫಲನರಾಗಾರುಣತೆಯ ಪ್ರತಿಬಿಂಬಿಸುವಿಕೆಯಿಂದ ಉಂಟಾದ ರಕ್ತವರ್ಣದಿಂದ ಕೆಂಪು ಬಣ್ಣವುಳ್ಳವನಾಗಿರುವುದರಿಂದ ಶರೀರವನ್ನು ಹೊಂದಿರುವ ಶೃಂಗಾರ ರಸವೋ ಎಂಬಂತೆ ದೃಶಾಂ ನಿನ್ನ ನೇತ್ರಗಳಿಗೆ ಕುತುಕಂ ದೋಗ್ಧಿ ಅಂದರೆ ಆನಂದವನ್ನು ಉಂಟು ಮಾಡುತ್ತಾನೆ ಅಂತ. ಹೇ ದೇವಿ, ಬ್ರಹ್ಮಾದಿಗಳು ನಿನ್ನ ಮಂಚವಾಗಿದ್ದಾರೆ. ಶಿವನೋ ಧವಳಕಾಂತಿ ಎಂಬ ಮೇಲು ಹೊದಿಕೆಯಾಗಿದ್ದಾನೆ. ಆತನು ನಿನ್ನ ಕಂಗಳ ಕಾಂತಿಗೆ ಕನ್ನಡಿಯಂತಿರುವ ಅರುಣ ಕಾಂತಿಯ ಶರೀರದ ಶೃಂಗಾರ ರಸವೇ ಮೈತುಂಬಿ ಬಂದಂತೆ ನಿನ್ನ ಕಣ್ಣುಗಳಿಗೆ ಸಂತಸವನ್ನು ಉಂಟು ಮಾಡುತ್ತಾನೆ. ಅತ್ಯಂತ ಧವಳವರ್ಣದ ಶಿವನಿಗೆ ದೇವಿಯ ಶರೀರದ ಕೆಂಪು ಕಾಂತಿಯಿಂದ ತಾದ್ಗುಣ್ಯವು ಉಂಟಾಗಿರೋದ್ರಿಂದ ಶರೀರವನ್ನು ಹೊಂದಿರುವ ಶೃಂಗಾರ ರಸವೋ ಎಂಬಂತೆ ಕೌತೂಹಲವನ್ನು ಉತ್ಪತ್ತಿ ಮಾಡ್ತಾನೆ. ಶಂಕರರು ಇಡೀ ವಿಶ್ವವೇ ಸಮಗ್ರವಾದ ಒಂದು ದೇಹವೆಂದು, ಜೀವಿಗಳೆಲ್ಲ ಶರೀರದ ವಿವಿಧ ಅಂಗಗಳೆಂದು ಕಲ್ಪಿಸಿ ಈ ದಿವ್ಯ ಕಲ್ಪನೆಯ ಸಾಕಾರವೇ ದೇವಿಯ ಶೃಂಗಾರದ ಸೌಂದರ್ಯ ಲಹರಿ ಅಂತ ದೇವಿಗೆ ಸೌಂದರ್ಯ ಲಹರಿಯ 92ನೆಯ ಪುಷ್ಪವನ್ನು ಸಮರ್ಪಿಸ್ತಾ ಇದ್ದಾರೆ. ಈ ಶ್ಲೋಕದಿಂದ ಸಕಲಾಭೀಷ್ಟ ಸಿದ್ಧಿಯಾಗತ್ತೆ. ನಾಯಕತ್ವ ಗುಣ ಬರ್ತಕ್ಕಂಥದ್ದು, ಕೈ ತಪ್ಪಿದ ಆಸ್ತಿ ಮತ್ತೆ ಪ್ರಾಪ್ತವಾಗುತ್ತೆ. ಶ್ರೀ ಜಗದಂಬಾರ್ಪಣಮಸ್ತು.